ಅಡಿದಾವರಿಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ 72ನೇ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಕೊಡಮಟ್ಟು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪೋಷಕರಾದ ಶ್ರೀ ಶ್ರೀ ಅನಧಾನೇಶ್ವರನಾಥ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಮಕ್ಕಳ ಈ ದಿನ ನಮ್ಮ ಶಾಲೆಯಲ್ಲಿ ಭೋಜನ ಕೂಟ ಇದೆ. ಈ ಒಂದು ವ್ಯವಸ್ಥೆಯನ್ನ ಮಾಡಬೇಕಂತ ಹೇಳಿ ದರ್ಶನ್ ಟೂಗುದಿ ಅಭಿಮಾನಿ ಸಂಘದ ವತಿಯಿಂದ ಸದಸ್ಯರುಗಳೆಲ್ಲರೂ ಕೂಡ 3-4 ದಿನದ ಹಿಂದಿನಿಂದಲೇ ಬಂದು ಮಾತುಕತೆಯನ್ನು ಮಾಡಿಕೊಂಡು ನಾವು ಅವರ ಹುಟ್ಟುಹಬ್ಬವನ್ನು ಮಾಡಬೇಕು, ಅವರಿಗೆ ಶುಭ ಹಾರೈಸಬೇಕಂತ ಹೇಳಿ ಈ ಒಂದು ಭೋಜನ ಕೂಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ಟೂಗುದಿ ತಂಡದ ಅಭಿಮಾನಿ ಸಂಘದ ಎಲ್ಲ ಸದಸ್ಯರಿಗೆ ನಾನು ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರನ್ನ ಮಾಡಿದಂತಹ ಕರುನಾಡ ಭೂಪತಿ ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಹೇಳಿ ಖ್ಯಾತಿಯಾದಂತಹ ದರ್ಶನ್ ತೂಗುದೀಪ್ ರವರ 49ನೆಯ ಹುಟ್ಟುಹಬ್ಬ. ಅವರ ಶ್ರೀಮತಿ ವಿಜಯಲಕ್ಷ್ಮಿ ದರ್ಶನ್ ಭಗವಂತನು ಹಾಗೂ ಜಗದ್ಗುರುಗಳು ಇವರ ಒಂದು ಹುಟ್ಟುಹಬ್ಬದ ಸಮಯದಲ್ಲಿ ನಾನು ಒಂದು ಆಶಿಸುವುದು ಏನೆಂದರೆ, ಎಂತಹದೇ ಸಮಯ ಬರಲಿ, ಎಂತಹದೇ ಸಂದರ್ಭ ಬರಲಿ, ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜಿಂಗ್ ಆಗೇ ಇರಬೇಕು, ಭೂಪತಿಯಾಗೇ ಇರಬೇಕು. ಕಷ್ಟಗಳು ಬರೋದು ಸಹಜ, ಮನುಷ್ಯನನ್ನ ಗಟ್ಟಿ ಮಾಡಲಿಕ್ಕೆ ಕಷ್ಟಗಳು ಬರ್ತವೆ. ಆ ಕಷ್ಟಗಳನ್ನೆಲ್ಲ ದಾಟಿ ಬಂದು ಮತ್ತೆ ಅವರು ಗಟ್ಟಿಯಾಗಿ ನೆಲೆ ನಿಲ್ಲಬೇಕು ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ, ಕಷ್ಟಗಳೆಲ್ಲ ಕರ್ಪೂರದ ಹಾಗೆ ಕರಗಿ ಮತ್ತೆ ಅವರು ಚಿತ್ರೋದ್ಯಮಕ್ಕೆ ಬಂದು ಮತ್ತೆ ಖ್ಯಾತಿಯನ್ನು ಗಳಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಈ ಒಂದು 49ನೇ ವರ್ಷದ ವಯಸ್ಸಿನಲ್ಲಿ ನಾನು ಭಗವಂತನಲ್ಲಿ ಹಾಗೂ ಜಗದ್ಗುರುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ, ಅವ್ರಿಗೆ ಕಷ್ಟಗಳೆಲ್ಲ ಕರ್ಕೊಂಡು ಮತ್ತೆ ಅವರು ಚಿತ್ರರಂಗದಲ್ಲಿ ಒಳ್ಳೆಯ ಖ್ಯಾತಿಯನ್ನು ಪಡೆದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಭಗವಂತನು ಹಾಗೂ ಜಗದ್ಗುರುಗಳು ಅವರಿಗೆ ಆಯುರಾರೋಗ್ಯ ಆಯುಷ್ಯವನ್ನು ಕೊಟ್ಟು ಸಕಲ ಸಿರಿ ಸಂಪತ್ತನ್ನು ಕೊಟ್ಟು ಸಮಾಜದಲ್ಲಿ ಸಮಾಜಮುಖಿಯಾದ ಸೇವೆಗಳನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿ ಅಡಿದಾವರಿಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಕ್ಷೇತ್ರ ಆದಿಚುಂಚನಗಿರಿಯ 72ನೇ ಪೀಠಾಧ್ಯಕ್ಷರಾದ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಕಮಲಗಳಿಗೆ ಕೊಡಮಟ್ಟು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪೋಷಕರಾದ ಶ್ರೀ ಶ್ರೀ ಅನಧಾನೇಶ್ವರನಾಥ ಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಿಸುತ್ತಾ ಮಕ್ಕಳ ಈ ದಿನ ನಮ್ಮ ಶಾಲೆಯಲ್ಲಿ ಭೋಜನ ಕೂಟ ಇದೆ. ಈ ಒಂದು ವ್ಯವಸ್ಥೆಯನ್ನ ಮಾಡಬೇಕಂತ ಹೇಳಿ ದರ್ಶನ್ ಟೂಗುದೀಪ್ ಅಭಿಮಾನಿ ಸಂಘದ ವತಿಯಿಂದ ಸದಸ್ಯರುಗಳೆಲ್ಲರೂ ಕೂಡ 3-4 ದಿನದ ಹಿಂದಿನಿಂದಲೇ ಬಂದು ಮಾತುಕತೆಯನ್ನು ಮಾಡಿಕೊಂಡು ನಾವು ಅವರ ಒಂದು ಹುಟ್ಟುಹಬ್ಬವನ್ನು ಮಾಡಬೇಕು, ಅವರಿಗೆ ಶುಭ ಹಾರೈಸಬೇಕಂತ ಹೇಳಿ ಈ ಒಂದು ಭೋಜನ ಕೂಟದ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ದರ್ಶನ್ ತೂಗುದೀಪ್ ತಂಡದ ಅಭಿಮಾನಿ ಸಂಘದ ಎಲ್ಲ ಸದಸ್ಯರಿಗೆ ನಾನು ಶಾಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಚಿತ್ರರಂಗದಲ್ಲಿ ಬಹುದೊಡ್ಡ ಹೆಸರನ್ನ ಮಾಡಿದಂತಹ ಕರುನಾಡ ಭೂಪತಿ ಚಾಲೆಂಜಿಂಗ್ ಸ್ಟಾರ್ ಅಂತಾನೆ ಹೇಳಿ ಖ್ಯಾತಿಯಾದಂತಹ ದರ್ಶನ್ ತೂಗುದೀಪ್ ರವರ 49ನೆಯ ಹುಟ್ಟುಹಬ್ಬ. ಅವರ ಶ್ರೀಮತಿ ವಿಜಯಲಕ್ಷ್ಮಿ ದರ್ಶನ್ ಭಗವಂತನು ಹಾಗೂ ಜಗದ್ಗುರುಗಳು ಇವರ ಒಂದು ಹುಟ್ಟುಹಬ್ಬದ ಸಮಯದಲ್ಲಿ ನಾನು ಒಂದು ಆಶಿಸುವುದು ಏನೆಂದರೆ, ಎಂತಹದೇ ಸಮಯ ಬರಲಿ, ಎಂತಹದೇ ಸಂದರ್ಭ ಬರಲಿ, ಚಾಲೆಂಜಿಂಗ್ ಸ್ಟಾರು ಚಾಲೆಂಜಿಂಗ್ ಆಗೇ ಇರಬೇಕು, ಭೂಪತಿಯಾಗೇ ಇರಬೇಕು.
ಕಷ್ಟಗಳು ಬರೋದು ಸಹಜ, ಮನುಷ್ಯನನ್ನ ಗಟ್ಟಿ ಮಾಡಲಿಕ್ಕೆ ಕಷ್ಟಗಳು ಬರ್ತವೆ. ಆ ಕಷ್ಟಗಳನ್ನೆಲ್ಲ ದಾಟಿ ಬಂದು ಮತ್ತೆ ಅವರು ಗಟ್ಟಿಯಾಗಿ ನೆಲೆ ನಿಲ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಕಷ್ಟಗಳೆಲ್ಲ ಕರ್ಪೂರದ ಹಾಗೆ ಕರಗಿ ಮತ್ತೆ ಅವರು ಚಿತ್ರೋದ್ಯಮಕ್ಕೆ ಬಂದು ಮತ್ತೆ ಖ್ಯಾತಿಯನ್ನು ಗಳಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಈ ಒಂದು 49ನೇ ವರ್ಷದ ವಯಸ್ಸಿನಲ್ಲಿ ನಾನು ಭಗವಂತನಲ್ಲಿ ಹಾಗೂ ಜಗದ್ಗುರುಗಳಲ್ಲಿ ಕೇಳ್ಕೊಳ್ಳೋದೇನೆಂದರೆ ಅವ್ರಿಗೆ ಕಷ್ಟಗಳೆಲ್ಲ ಕರ್ಕೊಂಡು ಮತ್ತೆ ಅವರು ಚಿತ್ರರಂಗದಲ್ಲಿ ಒಳ್ಳೆಯ ಖ್ಯಾತಿಯನ್ನು ಪಡೆದು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಭಗವಂತನು ಹಾಗೂ ಜಗದ್ಗುರುಗಳಿಗೆ ಅವರಿಗೆ ಆಯುರಾರೋಗ್ಯ ಆಯುಷ್ಯವನ್ನು ಕೊಟ್ಟು ಸಕಲ ಸಿರಿ ಸಂಪತ್ತನ್ನು ಕೊಟ್ಟು ಸಮಾಜದಲ್ಲಿ ಸಮಾಜಮುಖಿಯಾದ ಸೇವೆಗಳನ್ನು ಮಾಡಲಿಕ್ಕೆ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಹೇಳಿ.